ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ದರ್ಶನ್ ಅವರ ಒಡೆಯ ಸಿನಿಮಾ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಐ ಥಿಂಕ್ ಎಲ್ಲರೂ ಕೂಡ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ 9:45ಗೆ ಇವತ್ತು ಸಾಂಗ್ನ ರಿಲೀಸ್ ಮಾಡಿದ್ರು. ಸಾಂಗ್ ಹೆಸರು ಬಂದ್ಬಿಟ್ಟು ಒಡೆಯ ಅಂತ ಹೇಳ್ಬಿಟ್ಟು. ಸೊ ಸಾಂಗ್ನ ನಾನು ಇವಾಗ ಜಸ್ಟ್ ಕೇಳಿದೆ, ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಆ ಒಂದು ಕಾರಣಕ್ಕೆ ಈ ಒಂದು ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸಾಂಗ್ನ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಯಾರಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು. ಇನ್ನು ಸಾಂಗ್ನ ಆಡಿರೋದು ಬಂದು ವ್ಯಾಸರಾಜ್ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ಇನ್ನು ಲಿರಿಕ್ಸ್ನ ಬರೆದಿರೋರು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ಸೊ ತುಂಬ ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ದರ್ಶನ್ ಅವರಿಗೆ ಸೂಟ್ ಆಗುವಂಥ ಲಿರಿಕ್ಸ್ನೇ ಬರೆದಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಅವರು ರಿಯಲ್ ವ್ಯಕ್ತಿತ್ವಕ್ಕೆ ಏನು ಅನ್ವಯಿಸುತ್ತೆ ಅಂಥ ಲಿರಿಕ್ಸ್ನ ಉಪಯೋಗಿಸಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಎಕ್ಸಾಕ್ಟಾಗಿ 3 ನಿಮಿಷ 4 ಸೆಕೆಂಡಲ್ಲಿ ಬರುವಂಥ ಲಿರಿಕ್ಸ್ ನನಗೆ ತುಂಬ ಇಷ್ಟ ಆಯಿತು. ಏನಂತ ಬರುತ್ತೆ ಅಂತಂದರೆ, ಇವನು ಗುಂಪಲ್ಲಿ ನಡೆದರು ಹುಲಿಯ ಥರ ಅಂತ ಒಂದು ಲಿರಿಕ್ಸ್ ಬರುತ್ತೆ. ಅದು ಒಂಥರ ನನಗೆ ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡ್ತು. ಜೊತೆಗೆ ದರ್ಶನ್ ಅವ್ರಿಗೆ ಸಿಗಾಬಿಟ್ಟೆ ಅದು ಸೂಟ್ ಆಗುತ್ತೆ ನನ್ನ ಪ್ರಕಾರ. ಸೊ ಆ ಲೈನ್ ಕೇಳ್ಬಿಟ್ಟು ನನಗೆ ನಿಜವಾಗ್ಲೂ ಒಂದು ಗೂಸ್ ಬಂಪ್ಸ್ ಥರ ಒಂದು ಫೀಲ್ ಆಯಿತು. ಸೊ ಆ ಒಂದು ಕಾರಣಕ್ಕೆ ಒಂದು ಟೈಮ್ನ ಹೇಳಿದೆ ನಾನು ನಿಮಗೆ. ಆ ಒಂದು ಸೆಕೆಂಡಲ್ಲಿ ಒಂಥರ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ ಮ್ಯೂಸಿಕ್, ಆ ಟೈಮಲ್ಲಿ ಬರುವಂಥ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿದೆ. ಒಟ್ಟಲ್ಲಿ ಸಾಂಗ್ ಅಂತೂ ಸೂಪರ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಇದು ಟೈಟಲ್ ಟ್ರ್ಯಾಕ್ ಅಂತ ಅಂದ್ಕೊಳ್ತೀನಿ. ಲಿರಿಕಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು. ಬೇಕಾದರೆ ಸಾಂಗ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಯಾರೆಲ್ಲ ಸಾಂಗ್ನ ನೋಡಿದ್ರಿ, ನಿಮ್ಗೆ ಯಾವ ರೀತಿ ಫೀಲ್ ಆಯಿತು, ನಿಮ್ಗೆ ಯಾವ ಲೈನ್ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಸೊ ಈ ಒಂದು ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.